ವಿದ್ಯಾರ್ಥಿಗಳೇ, ಈಗ ನಾವು ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನ ಅಂಗೀಕರಿಸಿದಂತಹ ಹಿನ್ನೆಲೆಗೆ ಹೋಗೋಣ. ಹಿನ್ನೆಲೆಗೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಪಕ್ಷದವರು ಅಥವಾ ಭಾರತದ ವಿವಿಧ ಪಕ್ಷಗಳ ರಾಜಕೀಯ ನಾಯಕರು ಕೈಗೊಂಡಂತ ನಿರ್ಣಯಗಳು ಇದಕ್ಕೆ ಹೇಗೆ ಸಹಕಾರಿಯಾಗಿದ್ವು ಅನ್ನೋದನ್ನ ಈ ಒಂದು ಪಾಠದಲ್ಲಿ ಗಮನಿಸೋಣ. ಕಾಂಗ್ರೆಸ್ ನಾಯಕರಲ್ಲಿ ಕೆಲವರು ಬ್ರಿಟಿಷ್ ಯುದ್ಧಗಳಿಗೆ ಸಹಾನುಭೂತಿ ಹೊಂದಿದ್ದರು. ಭಾರತ ತನ್ನ ಎಲ್ಲ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ತನ್ನ ರಕ್ಷಣೆಗೆ ವಿನಿಯೋಗಿಸಿಕೊಳ್ಳಬೇಕು, ಅಂದ್ರೆ ಜಪಾನಿಂದ ತೊಂದರೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅಭಿಪ್ರಾಯಪಟ್ಟಿದ್ದರು. ಇಂತಹ ಸಮಯದಲ್ಲಿ ಯಾವ ಬಗೆಯ ಒಪ್ಪಂದಕ್ಕೂ ನಾವು ಒಲವನ್ನು ಹೊಂದಿದ್ದೇವೆ ಎಂದು ಕೆಲವು ನಾಯಕರು ಪ್ರತಿಪಾದಿಸಿದರು. 1942 ಜುಲೈ 14ರಂದು, ವಿದ್ಯಾರ್ಥಿಗಳೇ ಈ ಡೇಟ್ ತುಂಬಾ ಇಂಪಾರ್ಟೆಂಟ್, 1942 ಜುಲೈ 14 ಕಾಂಗ್ರೆಸ್ ನಾಯಕರು ಕಾರ್ಯಕಾರಿ ಸಮಿತಿಯ ಸಭೆ ಸೇರಿ ಒಂದು ಸುದೀರ್ಘ ನಿರ್ಣಯವನ್ನು ಕೈಗೊಂಡು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಕೂಡಲೇ ಕೊನೆಗಾಣಬೇಕು, ಜಗತ್ತಿನ ಹಿತದೃಷ್ಟಿಯಿಂದ ವಿಶ್ವ ಶಾಂತಿಯನ್ನು ಕಾಪಾಡಲು ಹಿಂಸೆಯೇ ಆಯುಧವಾಗಿರುವ ನ್ಯಾಜಿಸಂ, ಫ್ಯಾಜಿಸಂ, ಮಿಲಿಟರಿಸಂ ಮೊದಲಾದ ಜಾಗತಿಕ ದುಷ್ಟ ಸಿದ್ಧಾಂತಗಳ ಕ್ರೂರ ಹಿಡಿತದಿಂದ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳಲು ನಮಗೆ ಸ್ವಾತಂತ್ರ್ಯದ ಅವಶ್ಯಕತೆ ಇದೆ ಎಂದು ಕಾಂಗ್ರೆಸ್ ಸಮಿತಿಯು ತನ್ನ ನಿರ್ಣಯವನ್ನು ಮೊಟ್ಟಮೊದಲ ಬಾರಿಗೆ ಪ್ರತಿಪಾದಿಸಿತು. ಹೀಗಾಗಿ 1942 ವಾರ್ಧಾ ಕಾಂಗ್ರೆಸ್ ಸಮಾವೇಶ, ವಿದ್ಯಾರ್ಥಿಗಳೇ ಇದು ತುಂಬಾ ಮುಖ್ಯವಾದ ಅಂಶ. ವಾರ್ಧಾದಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶ, ಇಲ್ಲಿ ಬ್ರಿಟಿಷರು ಈ ಕೂಡಲೇ ಭಾರತ ಬಿಟ್ಟು ಹೋಗಬೇಕೆಂದು ಮತ್ತು ಭಾರತ ಸ್ವತಂತ್ರವಾಗಬೇಕೆಂದು ಗೊತ್ತುವಳಿಯನ್ನು ಸ್ವೀಕರಿಸಲಾಯಿತು. ವಿದ್ಯಾರ್ಥಿಗಳೇ, ಇದು ನಡೆದದ್ದು ವಾರ್ಧಾದಲ್ಲಿ ಕಾಂಗ್ರೆಸ್ ಸಮಾವೇಶ 1942 ನಡೀತು. ಈಗ ಇಲ್ಲಿ ಭಾರತ ಸ್ವತಂತ್ರವಾಗಬೇಕು ಅನ್ನೋದ್ರ ಜೊತೆಗೆ ಭಾರತವನ್ನ ಬಿಟ್ಟು ತೊಲಗಿ ಅನ್ನುವಂತಹ ಒಂದು ನಿರ್ಣಯವನ್ನ ಅಂಗೀಕರಿಸಲಾಯಿತು. 1942 ಅಂದ್ರೆ ಅದೇ ವರ್ಷ ಆಗಸ್ಟ್ 7 ಮತ್ತು 8ರಂದು ಮುಂಬೈನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಭಾರತ ಬಿಟ್ಟು ತೊಲಗಿ ಎಂಬ ಠರಾವನ್ನು ಅಂಗೀಕರಿಸಿತು. ಠರಾವ್ ಅಂದ್ರೆ ಎಲ್ಲಾ ರಾಜಕೀಯ ನಾಯಕರು ಸೇರಿದಂತ ಇದರಲ್ಲಿ ಒಂದು ವಿಶ್ವಾಸವನ್ನ ಈ ರೀತಿ ನಿರ್ಣಯವನ್ನ ಅಂಗೀಕರಿಸಲಾಯಿತು. ಅಧಿವೇಶನದ ಸಮಾರೋಪ ಭಾಷಣ ಮಾಡುತ್ತಾ ಮಹಾತ್ಮ ಗಾಂಧೀಜಿಯವರು ಸಂಪು, ಹರತಾಳ, ಆತಂಕರಹಿತ ಇಲ್ಲವೇ ಅಹಿಂಸಾತ್ಮಕ ಯಾವುದೇ ರೀತಿಯಿಂದ ಚಳುವಳಿ ನಡೆಸಲು ಭಾರತದ ಪ್ರತಿಯೊಬ್ಬ ಭಾರತೀಯನು ಅಧಿಕಾರ ಹೊಂದಿದ್ದಾನೆ ಎಂದು ಘೋಷಿಸಿದರು. ಆಗಸ್ಟ್ 8ರ ರಾತ್ರಿ ಗಾಂಧೀಜಿಯವರು ರಾಜಕೀಯ ಪ್ರತಿನಿಧಿಗಳನ್ನು ಉದ್ದೇಶಿಸಿ ತಾವು ವೈಸ್ರಾಯ್ ಅವರನ್ನು ಕಂಡ ನಂತರವಷ್ಟೇ ಎಲ್ಲರೂ ಚಳುವಳಿಯನ್ನು ಪ್ರಾರಂಭಿಸಬೇಕು ಎಂದು ತಿಳಿಸಿದರು. ಅಂದ್ರೆ ಏಕಾಏಕಿ ಯಾರು ಪ್ರಾರಂಭ ಮಾಡಬಾರ್ದು, ನಾನು ಹೇಳ್ತೀನಿ, ನಾನು ಹೇಳಿದ ಮೇಲೆ ನೀವು ಪ್ರಾರಂಭಿಸಿ ಅಂತ ಹೇಳಿದರು. ಯಾಕೆಂದ್ರೆ ವೈಸ್ರಾಯ್ನ ಭೇಟಿಯಾಗಿ ಅವರಿಗೆ ಗಮನಕ್ಕೆ ತರುವಂಥದ್ದು ಅವರ ಒಂದು ರಾಜಕೀಯ ಇಚ್ಛಾಶಕ್ತಿಯ ಒಂದು ಭಾಗವಾಗಿತ್ತು. ವಿದ್ಯಾರ್ಥಿಗಳೇ, ಇವರು ವೈಸ್ರಾಯ್ನ ಕಾಣಕ್ಕೆ ಹೋದ್ರು ಮತ್ತು ಆಗಸ್ಟ್ 9ರಂದು ಗಾಂಧಿ ಮತ್ತು ಇತರ ನಾಯಕರು ವೈಸ್ರಾಯ್ ಅವರನ್ನು ಕಾಣುವುದಕ್ಕೆ ಮುಂಚೆಯೇ ಅವರನ್ನೆಲ್ಲ ಬಂಧಿಸಲಾಯಿತು. ಅಂದ್ರೆ ಸುಮಾರು ನಾಯಕರು ಅದರಲ್ಲಿ ಸೇರಿದ್ರು, ಅವನ್ನೆಲ್ಲ ಬಂಧಿಸಲಾಯಿತು. ಜನರಿಗೆ ಏನಾಯ್ತು, ಅಯ್ಯೋ ನಮ್ಮ ನಾಯಕನೆಲ್ಲ ಬಂಧಿಸಿ ಬಿಟ್ರಲ್ಲ ಅನ್ನುವಂತಹ ಒಂದು ವಿಕೋಪ ಬಂತು. ಜೊತೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಬ್ರಿಟಿಷ್ ವಿರೋಧಿ ಪ್ರದರ್ಶನಗಳು ಪ್ರಾರಂಭವಾದವು. ಪ್ರಮುಖ ಕಾಂಗ್ರೆಸ್ ನಾಯಕರು ಯಾರ್ಯಾರಪ್ಪ ಬಂಧನಕ್ಕೊಳಗಾದವರು ಅಂತ ನೋಡೋದಾದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ವಲ್ಲಭಾಯ್ ಪಟೇಲ್, ಅಬ್ದುಲ್ ಕಲಾಂ ಆಜಾದ್ ಮೊದಲಾದವರು ಮುಖ್ಯವಾಗಿ ಅವತ್ತಿನ ದಿನವೇ ಬಂಧಿಸಲ್ಪಟ್ಟರು. ಒಟ್ಟು 148 ವಿದ್ಯಾರ್ಥಿಗಳೇ ಗಮನ ಇಡಿ, ಒಟ್ಟು 148 ಕಾಂಗ್ರೆಸ್ ನಾಯಕರನ್ನ ದೇಶದ ವಿವಿಧ ಸೆರೆಮನೆಗಳಿಗೆ ತಳ್ಳಲಾಯಿತು. ಗಾಂಧೀಜಿಯವರನ್ನ ಪೂನಾದ ಆಗಾ ಖಾನ್ ಸೆರೆಮನೆಯಲ್ಲಿ ಇಡಲಾಯಿತು. ವಿದ್ಯಾರ್ಥಿಗಳೇ, ಇದು ಮುಖ್ಯವಾದ ಅಂಶ. ಗಾಂಧೀಜಿಯವರನ್ನ ಪೂನಾದಲ್ಲಿ ಇರುವಂತಹ ಆಗಾ ಖಾನ್ ಸೆರೆಮನೆಯಲ್ಲಿ ಅವ್ರನ್ನ ಬಂಧಿಸಿ ಇಡಲಾಯಿತು. ಇದೇ ಸಮಯದಲ್ಲಿ ಜಪಾನ್ ಸೈನ್ಯಗಳು ಬರ್ಮಾ ದೇಶವನ್ನು ಆಕ್ರಮಿಸಲು ಮುಂದಾಗಿದ್ದವು. ಏಕೆಂದ್ರೆ ನಿಮ್ಗೆ ಈ ಹಿಂದೆ ತಿಳಿಸಿದಂತೆ 2ನೇ ಮಹಾಯುದ್ಧ ನಡೀತಾ ಇತ್ತು. ಅದರಲ್ಲಿ ಜಪಾನ್ನ ಸೈನ್ಯಗಳು ಅಂದ್ರೆ ಒಂದು ಭಾಗದ ತುಕಡಿಗಳು ಬರ್ಮಾದ ಭಾಗವನ್ನ ಆಕ್ರಮಿಸಲು ಮುಂದಾಗಿ ಬಿಟ್ಟಿದ್ವು. ಬ್ರಿಟಿಷರು ಭಾರತದ ಪೂರ್ವ ಗಡಿಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದರು. ಯಾಕೆಂದ್ರೆ ಅವರಿಗೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಯುದ್ಧಗಳನ್ನ ಮಾಡ್ತಾ ಇದ್ದಿದ್ರಿಂದ ಇಲ್ಲಿ ಅವರ ಗಡಿ ನೀತಿ ಸ್ವಲ್ಪ ವಿರುದ್ಧವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅನವಶ್ಯಕ ಪೊಲೀಸ್ ಕ್ರಮಗಳನ್ನು ಅನುಸರಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂಧಿಸಿ ಸೆರೆಮನೆಗೆ ತಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಎಂದ್ರೆ ಎಲ್ಲಾ ನಾಯಕರು ಸೆರೆಮನೆಯಲ್ಲಿ ತಳ್ಳಲ್ಪಟ್ಟಿದ್ದಾರೆ, ನಾಯಕರಿಲ್ಲ, ಅರಾಜಕತ್ವ ಆಗಿದೆ, ಜನರಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋರಿಲ್ಲ. ಇಂತಹ ಸಂದರ್ಭದಲ್ಲಿ ಜನರಿಗೆ ಅರಾಜಕತೆ ಉಂಟಾದಂಥ ಸಂದರ್ಭದಲ್ಲಿ ಜನರು ತಮಗೆ ಹೇಗೆ ಮನಸ್ಸಿಗೆ ಬಂತೋ ಏನು ತೋಚುತ್ತೋ ಅದೇ ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು.
ಅಂದ್ರೆ ಇದರ ಅರ್ಥ ಚಳುವಳಿ ಏನಾಯ್ತು, ಹಿಂಸೆಗೆ ತಿರುಗಿತು. ಅಂದ್ರೆ ಬೊಂಬಾಯಿಯ ಶಿವಾಜಿ ಪಾರ್ಕ್ನಲ್ಲಿ ಆಗಸ್ಟ್ 9ರಂದು ಬೃಹತ್ ಸಮ್ಮೇಳನವೊಂದು ನಡೆದು ಆ ಸಭೆಯು ಜನರನ್ನು ಚದುರಿಸಲು ಪೊಲೀಸರು ಗುಂಡು ಹಾರಿಸಿದಾಗ ಹಲವರು ಸಾವಿಗೀಡಾದರು. ಈ ಚಳುವಳಿಯು ಆಗಸ್ಟ್ 10ರಂದು ಹಿಂಸೆಗೆ ತಿರುಗಿತು. ಪೊಲೀಸರು ಗುಂಡು ಹಾರಿಸಿದ್ದು ಒಂದು ವಿಷಯ ಆದ್ರೆ ಬ್ರಿಟಿಷ್ ವಿರೋಧಿ ಪ್ರದರ್ಶನ ಮಾಡ್ತಾ ಇರುವ ಸಂಖ್ಯೆ ಕೂಡ ಅವತ್ತು ಬೊಂಬಾಯಿಯಲ್ಲಿ ಹೆಚ್ಚಾಯಿತು. ಅಲ್ಪಸಂಖ್ಯಾತ ಸರ್ಕಾರಿ ನ್ಯಾಯಾಲಯಗಳು, ಸರ್ಕಾರಿ ಕಚೇರಿಗಳು, ಪೊಲೀಸ್ ಠಾಣೆಗಳು, ರೈಲುಗಳು, ಅಂಚೆ ಕಚೇರಿಗಳು, ಸರ್ಕಾರಿ ವಿಭಾಗಗಳು ಮುಂತಾದವುಗಳೆಲ್ಲ ಬೆಂಕಿಗೆ ಆಹುತಿಯಾದವು. ಇದೇ ಸಮಯದಲ್ಲಿ ಹಲವು ಕಾರ್ಮಿಕ ಸಂಘಟನೆಗಳು ಮುಷ್ಕರ ನಡೆಸುವುದಾಗಿ ಘೋಷಣೆ ಮಾಡಿದರು. ಅಂದರೆ ಸರ್ಕಾರಿ ಕಚೇರಿಗಳೇನಿದ್ವು, ನ್ಯಾಯಾಲಯಗಳು, ಕಚೇರಿಗಳು, ಪೊಲೀಸ್ ಠಾಣೆಗಳು, ಅಂಚೆ ಕಚೇರಿಗಳು, ವಿಶೇಷವಾಗಿ ರೈಲುಗಳು, ಇವೆಲ್ಲನೂ ಬೆಂಕಿಗೆ ಹಾಕಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಅಂದರೆ ನಿಮ್ಮಂತಹ ವಿದ್ಯಾರ್ಥಿಗಳು ಶಾಲಾ ಕಾಲೇಜನ್ನು ತೊರೆದರು. ಚಳುವಳಿಗಾರರ ಕೈ ಬಲಪಡಿಸುವುದಕ್ಕೋಸ್ಕರ ಅವರು ತಮ್ಮ ಶಾಲಾ ಕಾಲೇಜುಗಳನ್ನ ತೊರೆದು ಹೊರಬಂದು ಸ್ವಯಂ ಪ್ರೇರಿತರಾಗಿ ತಮ್ಮ ಬೆಂಬಲವನ್ನ ಚಳುವಳಿಗೆ ಘೋಷಿಸಿದರು. ವಿದ್ಯಾರ್ಥಿಗಳೇ, ಈ ಸಮಯದಲ್ಲಿ ವರ್ತಕರು ಸುಮ್ಮನೆ ಇರ್ತಾರಾ? ಖಂಡಿತ ಇರಲ್ಲ. ಅವ್ರೇನ್ ಮಾಡಿದ್ರು, ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತಗೊಳಿಸಿದ್ರು, ಅಂಗಡಿಗಳನ್ನು ಮುಚ್ಚಿದ್ರು, ಮತ್ತೆ ತಮ್ಮ ಎಲ್ಲಾ ಬಿಸ್ನೆಸ್ ಕೆಲಸಗಳನ್ನ, ವ್ಯಾಪಾರಗಳನ್ನ, ವಹಿವಾಟುಗಳನ್ನ ಕ್ಲೋಸ್ ಮಾಡಿದ್ರು. ಮತ್ತು ಮುಂಬೈ ಭಾಗದಲ್ಲಿ ಬಾಂಬು ಮತ್ತು ಸ್ಫೋಟಕಗಳನ್ನು ಬಳಸಿ ವಿಶೇಷ ರೀತಿಯಲ್ಲಿ ಚಳುವಳಿಯನ್ನ ನಡೆಸಲಾಯಿತು. ಬರೀ ಬೆಂಕಿ ಹಾಕೋದು, ಟೈರ್ ಸುಡೋದು, ಬಟ್ಟೆಗಳಿಗೆ ಬೆಂಕಿ ಹಾಕೋದು ನಡೀತಾ ಇತ್ತು. ಆದರೆ ಇಲ್ಲೊಂದು ಹೊಸ ವಿಷಯ ಉಂಟಾಯಿತು. ಅದೇನಪ್ಪಾ ಅಂದ್ರೆ ಸ್ಫೋಟಕಗಳನ್ನು ಬಳಸಿ ಚಳುವಳಿಗೆ ಹೆಚ್ಚಿನ ಕಾವು ಬರುವ ಉದ್ದೇಶದಿಂದ ಸ್ಫೋಟಕಗಳನ್ನು ಬಳಸಲಾಯಿತು. ಈ ಪ್ರದೇಶದಲ್ಲಿ ಅಂದರೆ ಮುಂಬೈ ಪ್ರದೇಶದಲ್ಲಿ ಬ್ರಿಟಿಷ್ ಆಡಳಿತ ಯಂತ್ರ ತೀವ್ರ ಸ್ವರೂಪದ ವಿಚಿತ್ರಕಾರಿ ಮತ್ತು ಬುಡಮೇಲು ಕೃತ್ಯಗಳು ನಡೆಯಲಾರಂಭಿಸಿದವು. ಕಂಡಲ್ಲಿ ಹಲವಾರು ಸರ್ಕಾರಿ ಅಧಿಕಾರಿಗಳು ಕೊಲ್ಲಲ್ಪಟ್ಟರು. ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿತು. ಸರ್ಕಾರಿ ವಾಹನಗಳನ್ನ ಸುಟ್ಟು ಹಾಕಲಾಯಿತು. ಸುಮಾರು 150 ವಿದ್ಯಾರ್ಥಿಗಳೇ ಗಮನ ಇಟ್ಟು ಕೇಳಿ, ಸುಮಾರು 150 ಪೊಲೀಸ್ ಠಾಣೆಗಳು, 250 ರೈಲ್ವೆ ನಿಲ್ದಾಣಗಳು, 500 ಅಂಚೆ ಕಚೇರಿಗಳು ಧ್ವಂಸಗೊಂಡವು. ಕರ್ನಾಟಕವೂ ಸೇರಿದಂತೆ ಭಾರತದ ಎಲ್ಲ ಭಾಗಗಳಿಗೂ ಚಳುವಳಿ ವ್ಯಾಪಕವಾಗಿ ಹರಡಿತು. ಈ ಚಳುವಳಿ ಹೀಗೆ ನಡೀತಿದ್ದಾಗ ಬ್ರಿಟಿಷ್ ಸರ್ಕಾರ ಕೈ ಕಟ್ಕೊಂಡು ನೋಡ್ತಾ ಕೂತಿರ್ಲಿಲ್ಲ. ಅದು ಆಂದೋಲನವನ್ನ ಹತ್ತಿಕ್ಕುವುದಕ್ಕೆ ಕ್ರಮವನ್ನ ಕೈಗೊಂಡಿತು. ಏನ್ ಮಾಡ್ತಪ್ಪ ಬ್ರಿಟಿಷ್ ಸರ್ಕಾರ? ಉಗ್ರ ಕ್ರಮಗಳಿಂದ ಪ್ರದರ್ಶನಕಾರರನ್ನು ನಿಯಂತ್ರಿಸತೊಡಗಿತು. ಪ್ರದರ್ಶನಕಾರರ ಮೇಲೆ ಪುಂಡುಗಂದಾಯ ಅಂದ್ರೆ ಸರ್ಕಾರಿ ಆಸ್ತಿಯನ್ನ ಹಾಳು ಮಾಡಿದ್ದಕ್ಕೆ ವಿಧಿಸುವಂತಹ ಒಂದು ಶಿಕ್ಷೆ. ಇದಕ್ಕೆ ಪುಂಡುಗಂದಾಯ ಅಂತ ಕರಿತಾ ಇದ್ರು ವಿದ್ಯಾರ್ಥಿಗಳೇ. ಈ ಪುಂಡುಗಂದಾಯವನ್ನ ವಿಧಿಸಿ ಸುಮಾರು 15 ಲಕ್ಷ ರೂಪಾಯಿ ಕಂದಾಯವನ್ನ ಸಂಗ್ರಹಿಸಲಾಯಿತು. ಶಸ್ತ್ರಸಜ್ಜಿತ ವಿಶೇಷ ಪೊಲೀಸ್ ಪಡೆಯನ್ನು ರಚಿಸಲಾಯಿತು. ಚಳುವಳಿಗಾರನ್ನು ನಿಗ್ರಹಿಸಲಾಯಿತು. ಸೆರೆ ಸಿಕ್ಕವರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಸುಮಾರು 1.5 ಲಕ್ಷ ಜನರನ್ನ ಸೆರೆಮನೆಯಲ್ಲಿ ಇಡಲಾಯಿತು. ಇದೇ ಸಮಯದಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದಿಂದ ಜರ್ಮನಿಗೆ ತಪ್ಪಿಸಿಕೊಂಡು ಹೋದರು ಹಾಗೂ ಅಲ್ಲಿಂದ ಜಪಾನ್ಗೆ ಪ್ರಯಾಣ ಬೆಳೆಸಿ ತಮ್ಮ ಸುದೀರ್ಘವಾದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅವರು ಚಾಲನೆಯನ್ನ ಕೊಟ್ಟರು. ಇದೇ ಸಂದರ್ಭದಲ್ಲಿ ಸೆರೆಮನೆಯಲ್ಲಿದ್ದಂಥ ಮಹಾತ್ಮ ಗಾಂಧಿಯವರು ಒಂದು ಹೊಸ ವಿಷಯವನ್ನ ಆವಿಷ್ಕಾರ ಮಾಡಿದ್ರು. ಅದೇನಪ್ಪಾ ಅಂದ್ರೆ, ಭಾರತದಾದ್ಯಂತ ನಡೆದ ಎಲ್ಲ ಹಿಂಸಾತ್ಮಕ ಘಟನೆಗಳಿಗೆ ಗಾಂಧಿಯವರೇ ಕಾರಣ ಎಂದು ಬ್ರಿಟಿಷ್ ಸರ್ಕಾರ ದೂಷಿಸ್ತಾ ಇತ್ತು. ಪೇಪರಲ್ಲೂ ಅದೇ ರೀತಿಯ ಅಂಶಗಳು ಬೆಳವಣಿಗೆಗೆ ಬರ್ತಾ ಇದ್ವು. ಇದರಿಂದ ಮನನೊಂದ ಗಾಂಧೀಜಿಯವರು ಫೆಬ್ರವರಿ 10ರಂದು ಉಪವಾಸ ಕೈಗೊಂಡರು. 73 ವರ್ಷದ ಗಾಂಧೀಜಿಯವರು ಈ ಉಪವಾಸದಿಂದಾಗಿ ಸಾವಿನ ಅಂಚಿಗೆ ತಲುಪಿದ್ದರು. ವಿದ್ಯಾರ್ಥಿಗಳೇ, ಮೊದಲ ಅವರಿಗೆ ವಯಸ್ಸಾಗಿತ್ತು. ಅವರು ತಿಂತಾ ಇದ್ದಂಥ ಆಹಾರವೂ ಕೂಡ ತುಂಬಾ ಕಡಿಮೆ. ಈ ನಿಟ್ಟಿನಲ್ಲಿ ಅವರು ಉಪವಾಸ ಕೂತಿದ್ರು. ಅದು ಅನಿರ್ದಿಷ್ಟಾವಧಿಯ ಸುದೀರ್ಘ ಉಪವಾಸವಾಗಿತ್ತು. ಇದು ಅವರಿಗೆ ತೀರಾ ಅನಾರೋಗ್ಯ ಕೈ ಕೊಡ್ತು. ಮಾರ್ಚ್ 2ರಂದು ಗಾಂಧೀಜಿಯವರು ತಮ್ಮ ಉಪವಾಸವನ್ನು ನಿಲ್ಲಿಸಿದರು. ನೋಡಿ ಮಕ್ಕಳ, ಫೆಬ್ರವರಿ 10ರಂದು ಅವರು ಉಪವಾಸ ಕೂತರು. ಮತ್ತೆ ಈ ಉಪವಾಸವನ್ನು ಅವರು ಮುಗಿಸಿದ್ದು ಮಾರ್ಚ್ 2ನೇ ತಾರೀಕು. 1944ರ ಫೆಬ್ರವರಿ 22ರಂದು ಅವರ ಪತ್ನಿ ಕಸ್ತೂರಿಬಾ ಗಾಂಧಿಯವರು ನಿಧನರಾದರು. ಅವರು ಕೂಡ ಜೈಲಿಗೆ ಅಟ್ಟಲ್ಪಟ್ಟಿದ್ರು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ. ಹಾಗಾಗಿ ಅವರು ಅಲ್ಲಿ 1944ರಲ್ಲಿ ಮೃತರಾದರು. ಇವರ ಮಗನಷ್ಟೇ ವಿಶೇಷ ಅಕ್ಕರೆಯಿಂದ ನೋಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಅವರ ಹೆಸರು ಮಹದೇವ್ ದೇಸಾಯಿ ಅಂತ. ಅವರು ಕೂಡ ಇದೇ ಸಮಯದಲ್ಲಿ ಹೃದಯ ಕಾಯಿಲೆಯಿಂದ ನಿಧನರಾದರು.
ಈ ಎರಡೂ ಸಾವುಗಳು ಗಾಂಧಿಯವರನ್ನ ಜರ್ಜರಿತರನ್ನಾಗಿ ಮಾಡಿದವು. ಅವರು ಜ್ಞಾನ ತಪ್ಪಿ ಅಸ್ವಸ್ಥರಾದರು. ಇಡೀ ದೇಶ ಅವರು ಗುಣಮುಖಲಾಗಲಿ ಅಂತ ಮೊರೆ ಹಿಡಿತು. ಗಾಂಧೀಜಿಯವರ ನಿಜ ಚಾರಿತ್ರ್ಯದ ಪರಿಚಯ ಮಾಡಿಕೊಂಡ ವೇವಲ್ ಇವರು ನಮ್ಮ ವಸಾಹತುಶಾಹಿ ಆಡಳಿತದ ಮುಖ್ಯಸ್ಥರು. ಕಾಂಗ್ರೆಸ್ ಅನ್ನು ಹತ್ತಿಕ್ಕುವ ಯೋಜನೆಯನ್ನು ಕೈಬಿಟ್ಟರು. 1944 ಮೇ 6ರಂದು ಗಾಂಧಿ ಮತ್ತು ಅವರ ಎಲ್ಲ ಅನುಯಾಯಿಗಳನ್ನು ಬಿಡುಗಡೆ ಮಾಡಲಾಯಿತು. ಅಂದರೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಪಟ್ಟಂತಹ ಸುಮಾರು ಎಲ್ಲರನ್ನು ಕೂಡ 1944ರಲ್ಲಿ ಬಿಡುಗಡೆ ಮಾಡಲಾಯಿತು. ಈಗ ವಿದ್ಯಾರ್ಥಿಗಳೇ, ವಿಷಯದ ಕೊನೆ ಭಾಗಕ್ಕೆ ಬರೋಣ. ನಂತರ ಏನಾಯ್ತು? ಕ್ವಿಟ್ ಇಂಡಿಯಾ ಚಳುವಳಿ ಆಯಿತು, ಜನರನ್ನ ಒಳಗೆ ಹಾಕಿದ್ರು, ತುಂಬಾ ಜನಕ್ಕೆ ತೊಂದರೆ ಆಯಿತು, ಪುಂಡುಗಂದಾಯ ವಿಧಿಸಿದ್ರು, ಫೈನ್ ಹಾಕಿದ್ರು, ಶಿಕ್ಷೆ ಕೊಟ್ಟರು. ಓಕೆ, ನಂತರ ಏನಾಯ್ತು? 1943ರಲ್ಲಿ ಬ್ರಿಟನ್ ಚುನಾವಣೆಯಲ್ಲಿ ವೈಸ್ರಾಯ್ ಲಿನ್ಲಿತ್ಗೋ ಅವಧಿ ಪೂರ್ಣಗೊಂಡಿತು. ಲಾರ್ಡ್ ವೇವಲ್ ಅಧಿಕಾರಕ್ಕೆ ಬಂದನು. ನೋಡಿ, ಬ್ರಿಟನ್ನಲ್ಲಿ ಉಂಟಾದಂತಹ ಒಂದು ರಾಜಕೀಯ ಬೆಳವಣಿಗೆ ಇದು. ಇವನು ಅಧಿಕಾರಸ್ಥನಾದ ಕೂಡಲೇ ಭಾರತ ದೇಶಾದ್ಯಂತ ಪ್ರವಾಸ ಮಾಡಿ ಮುಂಬೈ ಯೋಜನೆ ಎಂಬ ಹೆಸರಿನಲ್ಲಿ ಒಂದು ಯೋಜನೆಯನ್ನು ಪ್ರಕಟಿಸಿದನು. ಇದನ್ನ ಕೆಲವು ಪುಸ್ತಕಗಳಲ್ಲಿ ಬೊಂಬಾಯಿ ಯೋಜನೆ ಅಂತ ಬರೆದಿದ್ದಾರೆ. ಅವನು ದೇಶಾದ್ಯಂತ ಪ್ರವಾಸ ಮಾಡ್ದ, ಸಂಚಾರ ಮಾಡ್ದ, ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಿದ ಆದಮೇಲೆ ಒಂದು ಯೋಜನೆಯನ್ನ ತಯಾರಿಸ್ತಾ ಇದನ್ನ ಬೊಂಬಾಯಿ ಯೋಜನೆ ಅಂತ ಕರೀತಾರೆ. ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಈ ಹಿಂದೆ ಕ್ವಿಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಿ ಉಂಟಾಗಿದ್ದಂತಹ ದ್ವೇಷವನ್ನ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ, ಮೈತ್ರಿ ಮಾಡೋದಕ್ಕೆ ಅಂತ ಹೇಳಿ ಮಾತುಕತೆಯನ್ನು ಪ್ರಾರಂಭಿಸಿದ್ರು. ಇದೇ ಸಂದರ್ಭದಲ್ಲಿ ಇದಕ್ಕೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ತಮ್ಮ ಮುಂದಾಳತ್ವದಲ್ಲಿ ಮಾತುಕತೆಯನ್ನು ಪ್ರಾರಂಭಿಸಿದ್ರು. ಮಾತುಕತೆ 17 ದಿನಗಳ ಸುದೀರ್ಘ ಕಾಲ ನಡೆಯಿತು. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಬೇಡಿಕೆಗೆ ಪಟ್ಟು ಹಿಡಿದುಕೊಳ್ಳುತ್ತರು. ಸಂಧಾನ ಮತ್ತೊಮ್ಮೆ ವಿಫಲವಾಯಿತು. ಇದು ಕ್ವಿಟ್ ಇಂಡಿಯಾ ಚಳುವಳಿಯ ನಂತರ ನಡೆದಂತಹ ಒಂದು ಮಹತ್ವದ ಬೆಳವಣಿಗೆ. ಅಂತಿಮವಾಗಿ ಭಾರತ ವಿರೋಧಿ ಅಲೆ ಬಲಗೊಳ್ಳುತ್ತಾ ಇದೆ ಅನ್ನೋದು ಬ್ರಿಟಿಷ್ನವರಿಗೆ ಗೊತ್ತಾಯಿತು. ವಸಾಹತುಶಾಹಿ ಆಡಳಿತದ ವಿರುದ್ಧ ಜನರಲ್ಲಿ ತುಂಬಾ ಹೆಚ್ಚಿನ ವಿರೋಧಿ ಮನೋಭಾವನೆಗಳು ವ್ಯಕ್ತವಾಗ್ತಾ ಇದೆ ಅನ್ನೋದು ಬ್ರಿಟಿಷ್ನವರಿಗೆ ಗೊತ್ತಾಯಿತು. ದಮನಕಾರಿ ನೀತಿಯಿಂದ ಎಲ್ಲರನ್ನೂ ಕೈ ಹಿಡಿದಿಡೋಕ್ಕಾಗಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಹಿಂಸೆಯೇ ಎಲ್ಲದಕ್ಕೂ ಕೊನೆಯ ಮಾತಲ್ಲ ಅನ್ನೋದು ಗೊತ್ತಾಯಿತು. ವಿಧ್ವಂಸಕ ಕೃತ್ಯಗಳು ಮುಂದುವರಿಯುತ್ತವೆ. ಸುಭಾಷ್ ಚಂದ್ರ ಬೋಸ್ ಆಗಲೇ ಗಡಿಯಾಚೆ ದಾಟಿ ಬಿಟ್ಟಿದ್ದಾರೆ. ಮತ್ತೆ ಮುಸ್ಲಿಂ ಲೀಗ್ ಭಾರತದ ಯಾವುದೇ ರಾಜಕೀಯ ಸಂಧಾನಕ್ಕೂ ಕೈ ಜೋಡಿಸ್ತಾ ಇಲ್ಲ ಅನ್ನೋದು ಗೊತ್ತಾಯಿತು. ಈ ಎಲ್ಲ ಅಂಶಗಳನ್ನು ಗೊತ್ತಾಗಿದ್ದರಿಂದ ಚಳುವಳಿಯ ಅಂತಿಮವಾಗಿ ಭಾರತೀಯರಿಗೆ ಎಂದಾದರೂ ಅಲ್ಪ ಹತ್ತಿರದಲ್ಲೇ ಸ್ವಾತಂತ್ರ್ಯವನ್ನು ನೀಡಬೇಕಾಗುತ್ತೆ ಅನ್ನುವುದನ್ನು ಕುರಿತು ಲಾರ್ಡ್ ವೇವಲ್ ಮತ್ತೊಂದು ಸುತ್ತಿನ ಮಾತುಕತೆಗೆ ಮುಂದಾದ. ಹೀಗೆ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಅನೇಕ ಘಟ್ಟಗಳ, ಅನೇಕ ಹಂತಗಳ, ಅನೇಕ ಮಜಲುಗಳನ್ನ ದಾಟಿ 1947ರಲ್ಲಿ ಭಾರತ ಸ್ವತಂತ್ರಗೊಳ್ಳುವುದರೊಂದಿಗೆ ಮುಕ್ತವಾಯಿತು. ವಿದ್ಯಾರ್ಥಿಗಳೇ, ಈ ಅಸಹಕಾರ ಚಳುವಳಿಯ ಹಿಂದಿನ ಪಾಠದಲ್ಲಿ ಕೇಳಿದಂತಹ ಅಸಹಕಾರ ಚಳುವಳಿಯ ಜೊತೆಯಲ್ಲಿ ನಂತರ ಬಂದಂಥ ಸೈಮನ್ ಆಯೋಗ, ನಂತರ ಬಂದಂಥ ಉಪ್ಪಿನ ಸತ್ಯಾಗ್ರಹ, ಅದರ ಜೊತೆಯಲ್ಲಿ ನಡೆದಂಥ ಭಗತ್ ಸಿಂಗ್ ಅವರ ಹೋರಾಟವನ್ನು ಕೇಳಿದ್ದೀರಿ. ಈಗ ಇದರ ಮುಂದಿನ ಭಾಗವಾಗಿ ನಡೆದಂತಹ ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಇವತ್ತು ತಿಳ್ಕೊಂಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಭಾರತದ ವಿಭಜನೆಗೆ ಕಾರಣವಾದ ಅಂಶಗಳು ಯಾವುದು, ಕೋಮುವಾದ ಹೇಗೆ ಬೆಳವಣಿಗೆ ಆಯಿತು, ಹಾಗೂ ಕೋಮುವಾದದ ಅಂತಿಮವಾದಂತಹ ಘಟ್ಟ ಯಾವುದಾಗಿತ್ತು, ಮತ್ತು ಭಾರತದ ಸ್ವತಂತ್ರ ಮಸೂದೆ ಏನನ್ನ ಹೇಳಕ್ಕೆ ಇಷ್ಟಪಡ್ತು ಅನ್ನೋದನ್ನ ತಮ್ಮ ಮುಂದೆ ತರಲಿದ್ದೀನಿ. ಎಲ್ಲರಿಗೂ ವಂದನೆಗಳು.